ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯ ಫುಡ್ ಹೌಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತು ಕರ್ನಾಟಕ ಟ್ರೆಡಿಷ್ನಲ್ ಆಗಿರ್ತಕ್ಕಂತಹ ಪುಳಿಯೋಗರೆ ಗೊಜ್ಜನ್ನು ಯಾವ ರೀತಿ ಮಾಡೋದು, ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಗೊಜ್ಜಾಗಿರ್ಬೋದು, ಪೌಡರ್ ಆಗಿರ್ಬೋದು, ಅದನ್ನು ಅನ್ನಕ್ಕೆ ಆಗಿರ್ಬೋದು ಯಾವ ಥರ ಕಲಿಸ್ಕೋಬೋದು, ಈ ಪೌಡರನ್ನು ಎಷ್ಟು ದಿನಗಳ ಕಾಲ ಇಟ್ಟರು ಏನೂ ಆಗದೇ ಇಲ್ಲ, ಕೆಡದೇ ಇಲ್ದಿರೋ ರೀತಿ ಇಡಬಹುದು ಅಂತ ನೋಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಮೊದಲಿಗೆ ಇದಕ್ಕೆ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡ್ಬಿಟ್ಟು ಅದನ್ನು ಅರ್ಧ ಗಂಟೆಗಳ ಕಾಲ ಈ ಥರ ನೆನೆಯೋಕ್ಕೆ ಇಡಬೇಕು. ಅದು ಚೆನ್ನಾಗಿ ನೆನೆದ ಮೇಲೆ ಈ ಥರ ಒಂದು ಜರಡಿ ಸಹಾಯದಿಂದ ನೀಟಾಗಿ ಶೋಧಿಸ್ಕೋಬೇಕು. ಇದನ್ನು ನಾವು ನೀಟಾಗಿ ಸಪ್ರೇಟಾಗಿ ಆ ರಸ ಎಲ್ಲ ನೀಟಾಗಿ ಶೋಧಿಸ್ಕೊಂಡ್ಬಿಟ್ಟು ಗ್ಯಾಸ್ ಮೇಲೆ ಅದನ್ನು ಬಿಸಿಗಿಡಬೇಕು. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲೋ, ಸೊ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಮೇಲೆ ಒತ್ತಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ನೀಟಾಗಿ ಶೋಧಿಸ್ಕೊಂಡ್ಮೇಲೆ ಈ ಥರ ಗ್ಯಾಸ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಒಂದು ಅಚ್ಚಷ್ಟು ಬೆಲ್ಲನ ಹಾಕ್ಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ ಅದು ಚೆನ್ನಾಗಿ ಕುದಿಬೇಕು. ಆ ಥರ ಅದನ್ನು ಕುದಿಯೋಕ್ಕೆ ಇಡಬೇಕು. ನೆಕ್ಸ್ಟ್ ಈ ಕಡೆ ಪೌಡರನ್ನು 100 ಗ್ರಾಮಷ್ಟು ಅಂದರೆ 1 ಲೋಟದಷ್ಟು ನಾವು ಧನಿಯಾ ಕಾಳನ್ನು ತಗೊಂಡ್ಬಿಟ್ಟು ಅದನ್ನು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ರೋಸ್ಟ್ ಮಾಡಬೇಕು. ನಾವು ಯಾವುದೇ ಒಂದು ಕಾಳುಗಳನ್ನು ಎಷ್ಟು ಚೆನ್ನಾಗಿ ರೋಸ್ಟ್ ಮಾಡ್ತೀವೋ ಮೀಡಿಯಮ್ ಫ್ಲೇಮಲ್ಲಿ ಅಷ್ಟು ಚೆನ್ನಾಗಿ ಕಾಳುಗಳು ಅದು ರೋಸ್ಟ್ ಆದಾಗ ಪೌಡರ್ ಆಗ್ಬೋದು, ಅದರ ಘಮ ಆಗಿರ್ಬೋದು, ಟೇಸ್ಟ್ ಆಗಿರ್ಬೋದು ಅಷ್ಟು ಚೆನ್ನಾಗಿ ಇರ್ತವೆ. ನೆಕ್ಸ್ಟು ಇದನ್ನು ಈ ಥರ ಲೋ ಫ್ಲೇಮಲ್ಲೇ ನೀಟಾಗಿ ಹುರಿದಾದ್ಮೇಲೆ ನೆಕ್ಸ್ಟು ಅದೇ ಪ್ಯಾನಿಗೆ ನಾವು ಅರ್ಧ ಲೋಟದಷ್ಟು ಅಂದರೆ 50 ಗ್ರಾಮಷ್ಟು ಜೀರಿಗೆನ ತಗೋಬೇಕು. ಆ ಜೀರಿಗೆನೂ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಕೂಡ ಚೆನ್ನಾಗಿ ನಾವು ರೋಸ್ಟ್ ಮಾಡ್ಕೋಬೇಕು. ನೋಡಿ, ಈ ಥರ ಎರಡು ಐಟಮ್ಸನ್ನು ಬಿಸಿ ಆದಮೇಲೆ ನೆಕ್ಸ್ಟು ಅದೇ ಪ್ಯಾನಿಗೆ ನಾವು 3 ಟೇಬಲ್ ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕಬೇಕು. 3 ಟೇಬಲ್ ಸ್ಪೂನು ಮೆಂತ್ಯ ಕಾಳನ್ನು ಕೂಡ ನೀಟಾಗಿ ಬ್ರೌನ್ ಕಲರ್ ಆಗೋ ರೀತಿ ಅದನ್ನು ಕೂಡ ರೋಸ್ಟ್ ಮಾಡಬೇಕು. ಈ ಮೆಂತ್ಯ ಕಾಳು ಸಿಡಿತಾವಲ್ಲ ಆವಾಗ ಗೊತ್ತಾಗುತ್ತೆ ನಿಮಗೆ. ಸೊ ಇದು ನೀಟಾಗಿ ರೋಸ್ಟ್ ಆಗಿದೆ ಅಂತ. ಸೊ ನೋಡಿ ಇಲ್ಲಿ ಯಾವ ಕಲರ್ ತಿರುಗಿದೆ ಅಂತ. ಸೊ ಈ ಥರ ಬ್ರೌನ್ ಕಲರು ಆಗಬೇಕು. ಅದಾದಮೇಲೆ ನೆಕ್ಸ್ಟು ಆ ಮೆಂತ್ಯ ಕಾಳನ್ನು ತೆಗೆದುಬಿಟ್ಟು ನೆಕ್ಸ್ಟು ಅದಕ್ಕೇ ನಾವು 2 ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು. ಸಾಸಿವೆನೂ ಅಷ್ಟೇ ಚಿಟಪಟ ಅಂತ ಸಿಡಿಬೇಕು. ಆ ಥರ ಅದನ್ನು ಕೂಡ ನಾವು ರೋಸ್ಟ್ ಮಾಡ್ಕೋಬೇಕು. ನಾವು ಎಷ್ಟು ನಿಧಾನಕ್ಕೆ ಕಾಳುಗಳನ್ನು ರೋಸ್ಟ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ಪೌಡರ್ ಟೇಸ್ಟಿಯಾಗಿ ಬರುತ್ತೆ. ಸೊ ನೋಡಿ, ಈ ಥರ ಸಾಸಿವೆನೂ ಕೂಡ ಮೀಡಿಯಮ್ ಫ್ಲೇಮಲ್ಲಿ ರೋಸ್ಟ್ ಆದಮೇಲೆ ನೆಕ್ಸ್ಟು ಅದಕ್ಕೇ ನಾವು 2 ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ಹಾಕಬೇಕು. ಕಾಳು ಮೆಣಸನ್ನು ಅಷ್ಟೇ ಅದೇ ರೀತಿ ನಾವು ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಈ ಥರ ಎಲ್ಲ ರೋಸ್ಟ್ ಆದಮೇಲೆ ನೆಕ್ಸ್ಟ್ ನಾವು ಇದೇ ಪ್ಯಾನ್ಗೆ ಒಂದು 50 ಗ್ರಾಮಷ್ಟು ಕಡಲೆಬೇಳೆನ ಹಾಕ್ಕೋಬೇಕು. ನೋಡಿ, 50 ಗ್ರಾಮಷ್ಟು ಕಡಲೆಬೇಳೆನ ಅಷ್ಟೇ ಇದನ್ನು ಇನ್ನೂ ಮೀಡಿಯಮ್ ಫ್ಲೇಮಲ್ಲೆಲ್ಲ ತುಂಬ ಲೋ ಫ್ಲೇಮಲ್ಲೇ ಇಟ್ಕೊಂಡು ಕಡಲೆಬೇಳೆನ ನಾವು ನೀಟಾಗಿ ರೋಸ್ಟ್ ಮಾಡ್ಕೋಬೇಕು. ಕಡಲೆಬೇಳೆದು ಕಲ್ಲರು ಚೇಂಜ್ ಆಗುತ್ತೆ, ಅಂದರೆ ಇದು ವೈಟ್ ಕಲರ್ ಇದೆಯಲ್ಲ ಅದು ಬ್ರೌನ್ ಕಲರ್ ಆಗಬೇಕು. ಆ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು. ಈ ಥರ ಎಲ್ಲ ನೀಟಾಗಿ ಹುರಿದಾದ್ಮೇಲೆ ನೆಕ್ಸ್ಟು ಅದನ್ನು ಒಂದು ಬೌಲ್ಗೆ ತೆಗೆದುಬಿಟ್ಟು ನೆಕ್ಸ್ಟು ಅದೇ ಪ್ಯಾನಿಗೆ ಮತ್ತೆ ಒಂದು 50 ಗ್ರಾಮಷ್ಟು ಉದ್ದಿನಬೇಳೆನ ಹಾಕ್ಕೋಬೇಕು. ಅದನ್ನು ಕೂಡ ಅಷ್ಟೇ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ನಾವು ಈ ಥರ 2 ಕಾಳುಗಳನ್ನು ಬಿಸಿ ಮಾಡ್ಕೊಂಡ್ಮೇಲೆ ನೋಡಿ, ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಕೂಡ ನಾವು ಒಂದು ಬೌಲ್ಗೆ ತಕ್ಕೋಬೇಕು. ನಾವೀಗ ಇಷ್ಟು ಕಾಳುಗಳನ್ನು ತೆಗ್ದಾದ್ಮೇಲೆ ನೆಕ್ಸ್ಟು ಇದಕ್ಕೇ ನಾವು ಒಂದು 2ರಿಂದ 4 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನು ಹಾಕ್ಕೋಬೇಕು. ನೋಡಿ, ಬಿಳಿ ಎಳ್ಳನ್ನು ಹಾಕ್ಕೊಂಡ್ಬಿಟ್ಟು ಅದನ್ನು ಅಷ್ಟೇ ಚಿಟಪಟ ಅನ್ನೋ ರೀತಿ ನಾವು ರೋಸ್ಟ್ ಮಾಡಬೇಕು. ಈ ಬಿಳಿ ಎಳ್ಳೆಲ್ಲ ನೀಟಾಗಿ ರೋಸ್ಟ್ ಆದಮೇಲೆ ನೆಕ್ಸ್ಟು ನಾವು ಇದೇ ಪ್ಯಾನಿಗೆ 1 ಹಿಡಿಯಷ್ಟು ಅಂದರೆ 100 ಗ್ರಾಮಷ್ಟು ಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿನ ಹಾಕ್ಕೋಬೇಕು. ನೋಡಿ, 1 ಹಿಡಿಯಷ್ಟು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಖಾರಕ್ಕೆ ಮತ್ತೆ ಒಂದು 10ರಿಂದ 15 ಸ್ಪೈಸಿ ಆದಂತಹ ಖಾರವಾದಂತಹ ಮೆಣಸಿನ್ಕಾಯಿನ ಹಾಕ್ಕೋಬೇಕು. ಗುಂಟ್ನೂರು ಮೆಣಸಿನ್ಕಾಯಿ ಹಾಕ್ಕೊಂಡ್ಬಿಟ್ಟು ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ನಾವು ಇದನ್ನು ಕೂಡ ಮೀಡಿಯಮ್ ಫ್ಲೇಮಲ್ಲೇ ಚೆನ್ನಾಗಿ
ರೋಸ್ಟ್ ಮಾಡಬೇಕು. ನಾವು ಇದಕ್ಕೆ ಎಣ್ಣೆ ಹಾಕೋದ್ರಿಂದ ಏನಾಗುತ್ತೆ, ಆ ಮೆಣಸಿನ್ಕಾಯಲ್ಲಿರ್ತಕ್ಕಂತಹ ಘಾಟ್ ಏನಾಗುತ್ತೆ ನಮಗೆ ಬರಲ್ಲ. ಸೊ ಅದಕ್ಕೆ ಏನು ಮಾಡಬೇಕು, ಯಾವಾಗಲೇ ಮೆಣಸಿನ್ಕಾಯಿನ ರೋಸ್ಟ್ ಮಾಡಬೇಕಾದ್ರೂ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ನೀಟಾಗಿ ಈ ಥರ ಹುರಿಬೇಕು. ನೋಡಿ, ಈ ಥರ ಎಲ್ಲ ನೀಟಾಗಿ ಹುರಿದಾದ್ಮೇಲೆ ನೆಕ್ಸ್ಟ್ ನಾವು ಇದೇ ಪ್ಯಾನಿಗೆ ಒಂದು ಬೌಲಷ್ಟು ಅಂದರೆ ಒಂದು 50 ಗ್ರಾಮಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೋಬೇಕು. ತುರಿದಿರ್ತಕ್ಕಂಥ ಒಣ ಕೊಬ್ಬರಿ ತುರಿನ ಹಾಕ್ಕೊಂಡ್ಬಿಟ್ಟು ಅದನ್ನು ಅಷ್ಟೇ ಜಸ್ಟ್ ಇದನ್ನು ಒಂದೆರಡು ನಿಮಿಷಗಳ ಕಾಲ ಹಿಂಗೆ ಮಿಕ್ಸ್ ಮಾಡಬೇಕು. ನೋಡಿ, ಇದು ತುಂಬ ಬಿಸಿ ಆಗಬಾರ್ದು, ಜಸ್ಟ್ ಇದು ಸ್ವಲ್ಪ ಬೆಚ್ಚಗಾಗಬೇಕಷ್ಟೆ. ಆ ಥರ ಇದನ್ನು ಬಿಸಿ ಮಾಡಿಬಿಟ್ಟು ನೆಕ್ಸ್ಟ್ ಇದಕ್ಕೇ ಒಂದು 4ರಿಂದ 5 ಟೇಬಲ್ ಸ್ಪೂನಷ್ಟು ಕರಿಬೇವನ್ನು ಹಾಕಬೇಕು. ನಾನಿಲ್ಲಿ ಒಣಗಿರ್ತಕ್ಕಂತಹ ಕರಿಬೇವನ್ನು ಹಾಕಿದ್ದೀನಿ. ನೀವು ಬೇಕಾದರೆ ಹಸಿದನ್ನೇ ಹಾಕ್ಕೊಂಡು ಆ ಥರ ರೋಸ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಒಂದು ಮಿಕ್ಸಿ ಜಾರನ್ನು ಇಟ್ಬಿಟ್ಟು ನಾವೇನು ಇವಾಗ ಹುರಿದಿರ್ತಕ್ಕಂತಹ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಇದಕ್ಕೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಪೌಡ್ರ್ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಅದನ್ನು ಪೌಡರ್ ರೀತಿ ರುಬ್ಕೋಬೇಕು. ನೋಡಿದ್ರಲ್ಲ, ಈ ಥರ ಪೌಡರ್ ರೀತಿ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ಇದಕ್ಕೇ ನಾವು ಹುರಿದಿರ್ತಕ್ಕಂತಹ ಧನಿಯಾ ಕಾಳುಗಳು ಮತ್ತು ಜೀರಿಗೆನ ಹಾಕಬೇಕು. ಅದಾದಮೇಲೆ ಕಾಳುಮೆಣಸು ಮತ್ತು ಸಾಸಿವೆನ ಹಾಕಬೇಕು. ಅದಾದಮೇಲೆ ಮೆಂತ್ಯ ಕಾಳನ್ನು ಹಾಕ್ಬಿಟ್ಟು ಮತ್ತು ಇದನ್ನು ನಾವು ನೈಸಾಗಿ ಪೌಡರ್ ರೀತಿ ಇವಾಗ ರುಬ್ಬಬೇಕು. ನಾವೇನಕ್ಕೆ ಫಸ್ಟಿಗೆ ಮೆಣಸಿನ್ಕಾಯಿನ ಹಾಕಿರ್ತೀವಿ ಅಂದರೆ, ಸೊ ಇದು ಮಿಕ್ಸಿ ಜಾರು ಹಿಡಿಯಲ್ಲ ಅನ್ನೋ ಕಾರಣಕ್ಕೆ ಹಾಕಿರ್ತೀವಿ. ಅದಾದಮೇಲೆ ಇದನ್ನು ನಾವು ಈ ಥರ ಒಂದು ಬೌಲಿಗೆ ತೆಗಿಬೇಕು. ಇದಾದಮೇಲೆ ನೆಕ್ಸ್ಟು ನಾವು ಹುರಿದಿರ್ತಕ್ಕಂಥ ಕಡಲೆಬೇಳೆ, ಉದ್ದಿನಬೇಳೆನ ಹಾಕ್ಕೋಬೇಕು. ಹಾಕ್ಕೊಂಡ್ಬಿಟ್ಟು ಮತ್ತೆ ಇದನ್ನು ಒಣಗಿರ್ತಕ್ಕಂತಹ ಕರಿಬೇವನ್ನು ಹಾಕ್ಬಿಟ್ಟು ಇದನ್ನು ಕೂಡ ನೈಸಾಗಿ ಪೌಡರ್ ರೀತಿ ರುಬ್ಕೋಬೇಕು. ನಾವು ಸ್ಟಾರ್ಟಿಂಗಲ್ಲೇ ಹಾಕೋದ್ರಿಂದ ಏನಾಗುತ್ತೆ, ಇದು ಕಾಳುಗಳು ಗಟ್ಟಿ ಇರೋದ್ರಿಂದ ಏನಾಗುತ್ತೆ, ಈ ಥರ ನೈಸಾಗಿ ಪೌಡರ್ ರೀತಿ ಆಗೋಲ್ಲ. ಸೊ ಅದಕ್ಕೆ ನಾವು ಇದನ್ನು ಈ ಥರ ಕಾಳುಗಳ ರೀತಿನ ಪೌಡರ್ ರೀತಿ ರುಬ್ಕೊಂಡ್ಮೇಲೆ ನೆಕ್ಸ್ಟ್ ನಾವು ಮೊದಲೇ ರುಬ್ಬಿರ್ತಕ್ಕಂತಹ ಮೆಣಸಿನ್ಕಾಯಿ ಧನಿಯಾ ಪೌಡರ್ ಮಿಶ್ರಣ ಇದೆಯಲ್ಲ ಅದನ್ನು ಇದಕ್ಕೆ ಹಾಕ್ಬಿಟ್ಟು ನೀಟಾಗಿ ಇನ್ನೊಂದು ಸರ್ತಿ ಅಷ್ಟು ಮಿಶ್ರಣ ಆಗೋ ರೀತಿ ಮತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕಬೇಕು. ನೋಡಿ, ಈ ಥರ ಅಷ್ಟು ಪದಾರ್ಥನೂ ಮಿಕ್ಸ್ ಆಗೋ ರೀತಿ ಒಂದೇ ಸರ್ತಿ ಎಲ್ಲ ಪದಾರ್ಥಗಳನ್ನು ಹಾಕಿ ಈ ಥರ ಪೌಡರ್ ರೀತಿ ಮಾಡಿ ಇಟ್ಕೋಬೇಕು. ನೋಡಿ, ಈ ಥರದ ಪೌಡರನ್ನು ನಾವು 1 ವರ್ಷಗಳ ಕಾಲ ಇಟ್ಟರು ಕೂಡ ಇದು ನಮಗೆ ಯಾವುದೇ ರೀತಿ ಹುಳ ಆಗಲ್ಲ. ನೆಕ್ಸ್ಟು ನಾವು ಇನ್ನೊಂದು ಚಿಕ್ಕ ಮಿಕ್ಸಿ ಜಾರನ್ನು ತೊಗೊಂಡ್ಬಿಟ್ಟು ನಾವು ಏನು ಹುರಿದಿರ್ತಕ್ಕಂತಹ ಒಣ ಕೊಬ್ಬರಿ ಮತ್ತು ಬಿಳಿ ಎಳ್ಳನ್ನು ಹಾಕ್ಬಿಟ್ಟು ಅದನ್ನು ಜಸ್ಟ್ ಒಂದೆರಡು ಸರ್ತಿ ಈ ಥರ ತರಿಯಾಗಿರ್ತಕ್ಕಂತಹ ಪೌಡರ್ ರೀತಿ ಮಾಡಬೇಕು. ಫುಲ್ ನೈಸ್ ಆಗಿರಬಾರ್ದು. ಅದಾದಮೇಲೆ ನೆಕ್ಸ್ಟು ನಾವು ಸ್ಟಾರ್ಟಿಂಗಲ್ಲಿ ಇಟ್ಟಿರ್ತಕ್ಕಂಥ ಈ ಹುಣಸೆ ಹಣ್ಣು ಮತ್ತು ಬೆಲ್ಲದ ಅಂಶ ಇದೆ, ಇದು ಕುದೀತಾ ಇರುತ್ತೆ. ನೋಡಿ, ಈ ಥರ ಕುದೀತಾ ಇದ್ದ ಟೈಮಲ್ಲಿ ನಾವು ಆವಾಗಲೇ ಮಾಡಿಟ್ಕೊಂಡಿರ್ತಕ್ಕಂತಹ ಪೌಡರ್ ಇತ್ತಲ್ಲ ಆ ಪೌಡರನ್ನು ಇದಕ್ಕೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಕೈ ಬಿಡದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡಿದಾಗ ಯಾವುದೇ ರೀತಿಯಾದಂತಹ ಗಂಟು ಆಗಲ್ಲ. ನೋಡಿ, ಈ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಶ್ರಣ ಮಾಡಬೇಕು. ನೋಡಿ, ಈ ಥರ ನೀಟಾಗಿ ಅದನ್ನು ಚೆನ್ನಾಗಿ ಕುದಿಸ್ಬೇಕು. ನಾವು ಮೊದಲಿಗೆ ಹುಣಸೆ ಹಣ್ಣಿನ ರಸನ ಗ್ಯಾಸ್ ಮೇಲೆ ಇಟ್ಟಾಗ ನಮಗೆ ಬೇಕು ಅನಿಸಿದರೆ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಇಡ್ಬೋದು. ಇಲ್ಲ ಅಂದರೆ ಕನ್ಸಿಸ್ಟೆನ್ಸಿ ನಾನು ತೋರಿಸಿದ್ನಲ್ಲ ಆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ ಅಂದರೆ ಅದೇ ರೀತಿ ಅದಕ್ಕೇ ಬೆಲ್ಲ ಹಾಕಿದಾಗ ಮತ್ತೆ ಅದು ನೀರಾಗಿ ಕರೆಕ್ಟಾಗಿ ಅದು ಸಿರಪ್ ರೀತಿ ಚೆನ್ನಾಗಿ ಕುದ್ದಿರುತ್ತೆ. ಆ ಕುದ್ದಿರೋ ಟೈಮಲ್ಲಿ ಮಾಡಿರ್ತಕ್ಕಂಥ ಪೌಡರ್ ಇದೆಯಲ್ಲ ಈ ಪೌಡರನ್ನು ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ಬೇಯಿಸಬೇಕು. ಅದಾದಮೇಲೆ ಇಲ್ಲಿ ನಾವೇನು ತರ್ತರಿಯಾಗಿ ರುಬ್ಬಿರ್ತಕ್ಕಂತಹ ಒಣ ಕೊಬ್ಬರಿ ತುರಿ ಮತ್ತು ಬಿಳಿ ಎಳ್ಳನ್ನು ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು. ಇದನ್ನಷ್ಟು ಮಿಶ್ರಣನ ಮಿಕ್ಸ್ ಮಾಡಿದ ಮೇಲೆ ಕೊನೆಯದಾಗಿ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋಬೇಕು. ಹಾಕ್ಬಿಟ್ಟು ಅದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಬೇಕು.
ನೋಡಿದ್ರಲ್ಲ, ಈ ಥರ ಗೊಜ್ಜನ್ನ ನಾವು ಮಾಡಿ ಇಟ್ಕೊಳೋದ್ರಿಂದ ಇದನ್ನು ನಾವು ಒಂದು ತಿಂಗಳ ಕಾಲ ಫ್ರಿಜ್ಜಲ್ಲಿ ಆಗಲಿ ಹೊರಗೆ ಇಟ್ಟರೂ ಕೂಡ ಆ ಗೊಜ್ಜು ಹಾಳಾಗಲ್ಲ. ನೆಕ್ಸ್ಟು ನಾವು ಇಲ್ಲಿ ಒಂದು ಪ್ಯಾನ್ ಇಟ್ಬಿಟ್ಟು ಗ್ಯಾಸ್ ಮೇಲೆ ಅದಕ್ಕೆ ಒಂದು 1/4 ಲೀಟ್ರಷ್ಟು ಎಣ್ಣೆನ ಹಾಕ್ಕೋಬೇಕು. ಆ ಎಣ್ಣೆ ಎಲ್ಲ ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ನಾವು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೋಬೇಕು. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆನ ಹಾಕ್ಕೋಬೇಕು. ಅದಾದಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೋಬೇಕು. ಅದಾದಮೇಲೆ ಮತ್ತೆ ನಾವು ಇದಕ್ಕೆ ಇಂಗನ್ನು ಹಾಕಬೇಕು. 1 ಟೇಬಲ್ ಸ್ಪೂನಷ್ಟು ಇಂಗನ್ನು ಹಾಕ್ಬಿಟ್ಟು ಈ ಕಾಳುಗಳೆಲ್ಲ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿವಾಗ ಮಾಡಿರ್ತಕ್ಕಂಥ ಗೊಜ್ಜಿಗೆ ಒಗ್ಗರಣೆ ಹಾಕ್ತಾಯಿದ್ದೀವಿ. ಸೊ ಅದಕ್ಕೆ ನಾವೇನು ಮಾಡಬೇಕು, ಈ ಥರ ನೀಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗೋ ರೀತಿ ಆ ಕಾಳುಗಳನ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಾದಮೇಲೆ ಇದಕ್ಕೆ ನಾವು ಒಣಮೆಣಸಿನ್ಕಾಯಿ ಮತ್ತು 1-2 ಟೇಬಲ್ ಸ್ಪೂನಷ್ಟು ಕರಿಬೇವನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು. ಇದೆಲ್ಲ ಒಗ್ಗರಣೆನ ಇವಾಗೇನು ನಾವು ಆಲ್ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಗೊಜ್ಜು, ಆ ಗೊಜ್ಜಿಗೆ ಈ ಮಾಡಿರ್ತಕ್ಕಂತಹ ಒಗ್ಗರಣೆನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಬಿಸಿ ಆಗಿರ್ತಕ್ಕಂತಹ ಎಣ್ಣೆನ ಹಾಕಿದ್ರೂ ಕೂಡ ಆ ಗೊಜ್ಜು ಏನು ಹಾಳಾಗಲ್ಲ. ಸೊ ಈ ಥರ ಬಿಸಿ ಆಗಿರುವಂತಹ ಒಗ್ಗರಣೆನೆ ಆ ಗೊಜ್ಜಿಗೆ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಬಿಟ್ಟು ಇದನ್ನು 1-2 ನಿಮಿಷಗಳ ಕಾಲ ಹಾಗೇ ಬಿಡಬೇಕು. ಸೊ ನೋಡಿ, ಅದು ಎಷ್ಟು ಚೆನ್ನಾಗಿ ಆ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊಂಡಿದೆ ಅಂತ. ಆ ಪುಳಿಯೋಗರೆ ಗೊಜ್ಜು ಆಗಲಿ ಅದೆಷ್ಟು ಚೆನ್ನಾಗಿ ಕಲರು ನ್ಯಾಚುರಲ್ ಆಗಿ ಬಂದಿದೆ ಅಂತ. ಈ ಥರ ನಾವು ಗೊಜ್ಜನ್ನು ಮಾಡಿ ಇಟ್ಕೊಳೋದ್ರಿಂದ ನಾವು 1 ತಿಂಗಳ ಕಾಲ ಇದನ್ನು ನಾವು ಫ್ರಿಜ್ನಲ್ಲಾಗಲಿ ಅಥವಾ ಹೊರಗೆ ಆಗಲಿ ಇಡೋದ್ರಿಂದ ಯಾವುದೇ ರೀತಿಯಾಗಿ ಇದು ಹಾಳಾಗೋದಿಲ್ಲ. ನಾವು ಇದಕ್ಕೆ ಯಾವುದೇ ರೀತಿಯಾಗಲಿ ನೀರನ್ನು ಯೂಸ್ ಮಾಡಿಲ್ಲ. ಸೊ ನೋಡಿ, ಎಷ್ಟು ಚೆನ್ನಾಗಿ 1-2 ನಿಮಿಷಗಳ ಕಾಲ ಈ ಥರ ಒಗ್ಗರಣೆನ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬಿಟ್ಟರೆ ಅದಾದಮೇಲೆ ನೆಕ್ಸ್ಟು ಈ ಥರ ನೀಟಾಗಿ ಅದು ಎಣ್ಣೆನೆಲ್ಲ ಹೀರ್ಕೊಂಡು ಆ ಥರ ನೀಟಾಗಿ ಕೋಟ್ ಆಗಿರುತ್ತೆ. ಅದಾದಮೇಲೆ ನೆಕ್ಸ್ಟು ನಾವು ಇದನ್ನು ಈ ಥರದ ಒಂದು ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಇದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ, ನಾವು ಇದರಲ್ಲಿ ಹುಣಸೆ ಹಣ್ಣನ್ನಾಗಲಿ, ಕಡಲೆಬೇಳೆಯನ್ನಾಗಲಿ, ಉದ್ದಿನಬೇಳೆ ಆಗಲಿ ಈ ಥರದ ಪೌಷ್ಟಿಕಾಂಶದಂತಹ ಕಾಳುಗಳನ್ನು ಯೂಸ್ ಮಾಡಿರೋದ್ರಿಂದ ಇದು ನಮಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನೋಡಿ, ಈ ಥರ ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗೊಜ್ಜು ರೆಡಿ ಆಗಿದೆ ಅಂತ. ಸೊ ನೀವು ಕೂಡ ಈ ಥರದ ರೆಸಿಪಿನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ನೋಡಿ, ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ನಾವು ಮಾಡಿದ್ವಿ ಅಂತ. ನೆಕ್ಸ್ಟು ಈ ಥರದ ಗೊಜ್ಜನ್ನು ನಾವು ಮಾಡಿರ್ತಕ್ಕಂಥ ಬಿಸಿಯಾದ ಅನ್ನಕ್ಕೆ ಆಗಲಿ ಅಥವಾ ಉಳಿದಿರ್ತಕ್ಕಂಥ ಅನ್ನಕ್ಕೆ ಆದ್ರೂ ಈ ಗೊಜ್ಜು ಇನ್ನೂ ಚೆನ್ನಾಗಿ ಟೇಸ್ಟು ಇರುತ್ತೆ. ನೋಡಿ, ಈ ಥರ ಮಾಡಿರುವಂತಹ ಬಿಸಿಯಾದ ಅನ್ನಕ್ಕೆ ನಾವು ಇವಾಗ ಏನು ಮಾಡಿಟ್ಕೊಂಡಿರ್ತಕ್ಕಂತಹ ಪುಳಿಯೋಗರೆ ಗೊಜ್ಜನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು. ಇದು ನಿಮಗಿನ್ನೂ ಬೇಕು, ಇದರಲ್ಲಿ ಕಡಲೆ ಬೀಜ ಆಗಲಿ ಅಥವಾ ಎಣ್ಣೆ ಅಂಶ ಇನ್ನೂ ಬೇಕು ಅನ್ನೋರು ನೀವು ಇನ್ನೂ ಸ್ವಲ್ಪ ನೀವು ಯಾವಾಗ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೊತೀರೋ ಆ ಟೈಮಲ್ಲಿ ನೀವು ಇನ್ನೂ ಸ್ವಲ್ಪ ಎಣ್ಣೆನ ಬಿಸಿ ಮಾಡಿಬಿಟ್ಟು ಅದಕ್ಕೆ ಇನ್ನೊಂದೆರಡು ಕಡಲೆ ಬೀಜನ ಹಾಕ್ಕೊಂಡ್ಬಿಟ್ಟು ಬಿಸಿ ಮಾಡಿ ಮತ್ತೆ ಇದಕ್ಕೆ ಹಾಕ್ಕೋಬೋದು. ಸೊ ಬೇಡ ಅನ್ನೋರು ಇಷ್ಟನ್ನೇ ಹಾಕ್ಕೊಂಡು ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬಿಸಿಯಾದಂತಹ ಪುಳಿಯೋಗರೆ ರೆಡಿ. ಸೊ ನೋಡಿ, ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ಪುಳಿಯೋಗರೆ ಗೊಜ್ಜಾಗಿರ್ಬೋದು ಅಥವಾ ಪೌಡರನ್ನು ಹಾಕ್ಬೋದು ಈ ಥರ ಅನ್ನಕ್ಕೆ ಕಲಿಸ್ಕೊಂಡು ತಿನ್ನೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಇರುತ್ತೆ. ಈ ಥರ ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ಕೂಡ ಇದು ನಮಗೆ ತುಂಬ ಒಳ್ಳೆಯದು. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಮಾಡಿದ್ವಿ ಅಂತ. ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ, ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಇರುತ್ತೆ. ನೋಡಿ, ಅನ್ನನೂ ಕೂಡ ಈ ಥರ ಉದ್ರುದ್ರಾಗೆ ಮಾಡ್ಕೋಬೇಕು, ತುಂಬ ಮೆತ್ತಗೆ ಮಾಡ್ಕೋಬಾರ್ದು. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಸೊ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.